ಎಲ್ಲಾ ಡಿಸ್ಟ್ರಿಕ್ಟ್ಸ್ಗೂ ಹೋಗ್ತೀವಿ, ಹೋಮ್ ಸರ್ವಿಸ್ ಕೊಡ್ತೀವಿ. ಸೊ ಇದು ಏನಂತಾರೆ, ಇದು 3D ಹ್ಯಾಂಡ್ ಕಾಸ್ಟಿಂಗ್ ಅಂತ. 3D ಹ್ಯಾಂಡ್ ಕಾಸ್ಟಿಂಗ್. ಸೊ ಅದರಲ್ಲಿ ಅಫೋರ್ಡಬಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಹೋಮ್ ಸರ್ವಿಸ್ ಕೂಡ ಕೊಡ್ತಾ ಇರೋಂತ ನೈಲ್ ಆರ್ಟಿಸ್ಟ್. ಸೊ ಫಿನಿಶ್ ಆಗಿದೆ, ಈಗ ಡ್ರೈ ಆಗಿದೆ. ನೋಡೋಣ ಹೇಗೆ ಬಂದಿದೆ ಅಂತ. ನಾನು ಕೇಳಿದ್ದು ಈ ಥರ ಡಿಸೈನು, ಸ್ಟ್ಯಾಂಡರ್ಡ್ ಸೈಜಲ್ಲಿ ಈ ರೀತಿ ಆಗಿರೋವಂಥದ್ದು. ಬಟ್ ಹೇಗೆ ಬಂದಿದೆ ನೋಡೋಣ. ಔಟ್ಲುಕ್ ನೋಡ್ಬೋದು ನೀವು. ಟೆಂಪ್ರರಿ ಎಕ್ಸ್ಟೆನ್ಷನ್ ಏನಿದೆ ಅವೆಲ್ಲ ಒಂದು 999 ಇಂದ. ನಂದೇ ನೇಲ್ ಚೆನ್ನಾಗಿದೆ, ಉದ್ದ ಸುಮ್ನೆ ಬಿಟ್ಟಿರ್ತಾರೆ, ನೀವೇ ಶೇಪ್ ಕೊಟ್ಟು ಮಾಡ್ತೀರಾ ಅನ್ನೋದಾದ್ರೆ ಅದೆಲ್ಲ 500 ಇಂದನೂ ಸ್ಟಾರ್ಟ್ ಆಗುತ್ತೆ. 499 ಇಂದನೂ ನಾವು ಸ್ಟಾರ್ಟ್ ಮಾಡ್ತೀವಿ. ವೆರೈಟಿ ಆಫ್ ಕಲರ್ ರೇಂಜಸ್ ನಮ್ಮ ಹತ್ರ ಅವೈಲಬಲ್ ಇದೆ. ಆಮೇಲೆ ಇದಕ್ಕೂ ಮೀರಿ ಇನ್ನ ಎಕ್ಸ್ಟ್ರಾ ಇದೆ. ಯಾವ್ದು ಬ್ರೈಟ್ ಚಾಯ್ಸ್ ಮಾಡ್ತಾರೆ, ಈಗ ಎಂಗೇಜ್ಮೆಂಟ್ ಅಲ್ಲಿ ಯಾವ್ದು ಚಾಯ್ಸ್ ಮಾಡ್ತಾರೆ, ಎಲ್ಲಾ ತರ ಜೆಲ್ ಪಾಲಿಶ್ ಕೂಡ ನಾವು ಎಲ್ಲ ಶೇಡ್ಸು ಇಟ್ಕೊಂಡಿದೀವಿ. ಅಕ್ಷತೆನೂ ಕೂಡ ನೀಟಾಗಿ ಇಟ್ಕೊಂಡು ಕಳಿಸಿದ್ದಾರೆ. ಮತ್ತೆ ಕರಿಮಣಿ, ಅರ್ಶನ ದಾರ, ಇದೆಲ್ಲ ಅವರು ಕಳ್ಸಿರೋದು. ಮತ್ತೆ ಈ ಮುತ್ತುಗಳೆಲ್ಲ ನೋಡ್ಬೋದು, ಇದು ಅವ್ರ ಮದ್ವೆ ಹೂವಿನ ಹಾರದಲ್ಲಿ ಇರೋ ಮುತ್ತುಗಳನ್ನೇ ಯೂಸ್ ಮಾಡಿ ನಾವು ಡೆಕೋರೇಟಿವ್ ಮಾಡಿದೀವಿ. ಬರ್ತ್ ಟೈಮ್ ಮಗು ಹಾಕ್ತಾ ಫಸ್ಟ್ ಗೆಜ್ಜೆ, ಕಾಲ್ಬಳೆ, ಅಂಡ್ ಇದು ಬಂದ್ಬಿಟ್ಟು ಹುಕ್ಲ ಬಳ್ಳಿ ಪ್ರಿಸರ್ವ್ ಮಾಡ್ಕೊಡ್ತಾರಲ್ಲ. ಆಮೇಲೆ ಇದು ಪ್ರೆಗ್ನೆನ್ಸಿ ಕನ್ಫರ್ಮೇಶನ್. ಸೊ ಇವನ್ನೆಲ್ಲ ಪ್ರಿಸರ್ವ್ ಮಾಡಿ ಇಡ್ತಾರೆ ಕೆಲವೊಬ್ರು. ಹೌದು, ಫುಲ್ ಹಾರನ ಪ್ರಿಸರ್ವ್ ಮಾಡ್ಕೊಡಿ ಅಂತ ಕೇಳಿದ್ರು. ಇದು ಅವ್ರದ್ದು ಎಂಗೇಜ್ಮೆಂಟ್ ಹಾರ. ಫುಲ್ ಹಾರಗಳು ಇರ್ಬೇಕು ನನ್ಗೆ. ಯೂನಿಕ್ ಗಿಫ್ಟ್ ಕಲೆಕ್ಷನ್ಸ್ ನೋಡ್ತಿದ್ರೆ ನಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆರಾಮಲ್ವಾ. ಹೌದು, ನಾನು ಬೇಸಿಕ್ ಮಾಡ್ಕೊಂಡಿದೀನಿ, ಅಡ್ವಾನ್ಸ್ ಮಾಡ್ಕೊಂಡಿದೀನಿ, 3D ಮಾಡ್ಕೊಂಡಿದೀನಿ. ಈಗ ಅಪ್ ಟು 90 ತನಕನೂ ಬಂದಿದೆ ನೇಲ್ ಆರ್ಟ್ ಅಲ್ಲಿ. ಸೊ ಹಂಗಾಗಿ ಅದನ್ನು ಕೂಡ ಈಗ ಅಪ್ಡೇಟ್ ಆಗ್ತಾ ಇದೀವಿ. ನೆಕ್ಸ್ಟ್ ಫ್ಯೂಚರ್ ಕ್ಲಾಸಸ್ ಮಾಡ್ತಾ ಇದ್ವಿ. ಅವ್ರಿಗೆ ಬೇಸಿಕ್ ಪ್ರೈಸ್ ಮತ್ತೆ ವಿತ್ 10% ಡಿಸ್ಕೌಂಟ್ ಕೊಡ್ತೀವಿ. ಸೊ ಹಾಗಿರುತ್ತೆ. ಸೊ ಈ ಒಂದು ಹ್ಯಾಂಡ್ಸ್ ಜೊತೆಗೆ ಲೆಗ್ ನೇಲ್ ಎಕ್ಸ್ಟೆನ್ಷನ್, ನೇಲ್ ಪಾಲಿಶ್ ಆರಾಮಾಗಿ ಮಾಡಿಸ್ಕೋಬಹುದು. ಸೊ ಈ ಒಂದು ಆಫರ್ ನ ಅವೈಲ್ ಮಾಡ್ಕೋಬಹುದು. ನಿಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ ಪೇಜು ಫಾಲೋ ಮಾಡಿ ಬಂದವ್ರಿಗೆ ಈ ಆಫರ್ ಸಿಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ ನೈಲ್ ಆರ್ಟ್. ಈಗ ಒಂಥರ ಟ್ರೆಂಡಿಂಗ್ನಲ್ಲಿರೋವಂಥದ್ದು ನೈಲ್ ಆರ್ಟ್. ಅವಾಗೆಲ್ಲ ಅಷ್ಟು ಅಷ್ಟು ಇಂಟ್ರೆಸ್ಟ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಈಗಂತೂ ಎಲ್ಲರೂ ಕೂಡ ಮದುವೆಗಂತೂ ನೈಲ್ ಆರ್ಟ್ ಮಾಡಿಸ್ಕೊತಾರೆ. ಅದರ ಫಂಕ್ಷನ್ನು ಆ ಥರ ರೆಗ್ಯುಲರ್ ಆಗಿ ನೈಲ್ ಆರ್ಟ್ ಮಾಡಿಸ್ಕೊಳ್ಳೋರು ಇದ್ದೇ ಇದ್ದಾರೆ. ಸೊ ಅದರಲ್ಲಿ ಅಫೋರ್ಡಬಲ್ ಬೆಸ್ಟ್ ಪ್ರೈಸಲ್ಲಿ ಹೋಮ್ ಸರ್ವಿಸ್ ಕೂಡ ಕೊಡ್ತಾ ಇರೋಂಥ ನೈಲ್ ಆರ್ಟಿಸ್ಟ್ ಯಾರಾದರೂ ಇದ್ದರೆ ನನಗೆ ಹೇಳಿ ಅಂತ ಒಂದು ಮೆಸೇಜ್ ಮಾಡಿದ್ರಿ. ಸೊ ಅದರಲ್ಲಿ ನಾನು ಒಂದು ಬೆಸ್ಟ್ ಹೋಮ್ ಸರ್ವಿಸ್ ಕೊಡೋಂತಹ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸಲ್ಲಿ ಇರೋಂಥ ಒಂದು ಏನದು ಚಿಗುರು ಕಟ್ ಅಂಡ್ ಕೋಟ್ ಅನ್ನೋರನ್ನ ಒಂದು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯುನಿಕ್ ಆಗಿ ಲಾಂಗ್ ಲಾಸ್ಟಿಂಗ್ ಟುವರ್ಡ್ಸ್ ಮೆಮೊರಿ ಅನ್ನೋ ಒಂದು ಟ್ಯಾಗ್ ಲೈನ್ ಮುಖಾಂತರ ಚಿಗುರು ಕಟ್ ಅಂಡ್ ಕೋಟ್ ಅನ್ನೋ ಒಂದು ಯೂನಿಟ್ ಸ್ಟಾರ್ಟ್ ಆಗಿರೋವಂಥದ್ದು. ಆ್ಯಕ್ಚುಲಿ ಸ್ಟಾರ್ಟ್ ಆಗಿ 1.5-2 ಇಯರ್ ಆಗ್ತಾ ಬಂತು. ಇವ್ರದ್ದು ಮೇನ್ ಒಂದು ಬ್ರ್ಯಾಂಚ್ ಏನಿದೆ ಹೋಮ್ ಸ್ಟುಡಿಯೋ ಬಂದ್ಬಿಟ್ಟು ನಮ್ಮ ಶಿವಮೊಗ್ಗದ ಭದ್ರಾವತಿಯಲ್ಲಿ ಇರೋವಂಥದ್ದು. ಬಟ್ ಅವರು ಹೋಮ್ ಸರ್ವಿಸ್ ಬಂದ್ಬಿಟ್ಟು ಎಲ್ಲ ಕಡೆ ಹೋಗ್ಬಿಟ್ಟು ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ರೆಸಿನ್ ಆರ್ಟ್ ಕೂಡ ಇವ್ರದ್ರಲ್ಲಿ ಫೇಮಸ್ ಆಗಿರೋವಂಥದ್ದು. ಒಂದು ನೈಲ್ ಆರ್ಟ್ ಕೂಡ ಹೌದು, ರೆಸಿನ್ ಆರ್ಟ್ ಕೂಡ ಹೌದು ಅಂತ ಹೇಳಿದ್ದಾರೆ. ಬನ್ನಿ ಅವರ ಸರ್ವಿಸ್ ಹೇಗಿದೆ, ನೈಲ್ ಆರ್ಟ್ ಅಂದರೆ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಈಗೆಲ್ಲ ಬಂದ್ಬಿಟ್ಟು ಪ್ರೆಸ್ ಆನ್ ನೈಲ್ಸ್ ಅನ್ನೋದು ಈಗ ಒಂಥರ ಟ್ರೆಂಡಿಂಗಲ್ಲಿದೆ. ಸೊ ಆ ಥರ ಫೆಸಿಲಿಟಿ ಇದೆಯಾ, ಪ್ರೈಸ್ ಹೇಗಿದೆ, ಏನದು ಕ್ವಾಲಿಟಿ ಕ್ವಾಂಟಿಟಿ ನೋಡಬೇಕು ಅಂತಾರಲ್ಲ. ಸೊ ಅವ್ರನ್ನೇ ಮಾತಾಡ್ಸೋಣ. ಹಾಗೆ ರೆಸಿನ್ ಆರ್ಟ್ ಬಗ್ಗೆ ಕೂಡ ಪ್ರೈಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಚಿಗುರು ಕಟ್ ಆ್ಯಂಡ್ ಕೋಟ್ ಹೋಮ್ ಸ್ಟುಡಿಯೋಗೆ ಬಂದಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಈ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೆಸರು? ರಜತಾ ಅವರು ಈ ಒಂದು ಚಿಗುರು ಕಟ್ ಆ್ಯಂಡ್ ಕೋಟ್. ಸೊ ನಿಮ್ಮದು ಓಕೆ, ಏನೇನಿದೆ ನಿಮ್ಮ ಸರ್ವಿಸ್, ಏನೇನಿದೆ? ಎಲ್ರಿಗೂ ನಮಸ್ತೆ. ನಾನು ಚಿಗುರು ಕಟ್ ಆ್ಯಂಡ್ ಕೋಟ್ ಅನ್ನೋ ಎಂಟರ್ಪ್ರೆನ್ಯೂರ್ಶಿಪ್ನ ಸ್ಟಾರ್ಟ್ ಮಾಡಿ 1.5 ಇಯರ್ ಆಗ್ತಾ ಬಂತು. ಇದು ಹೋಮ್ ಬೇಸ್ಡ್ ಸ್ಟುಡಿಯೋ. ಇವತ್ತಿನ ವಿಮೆನ್ಸ್ನ ನೀವು ನೋಡ್ತಾ ಇರ್ಬೋದು, ಯಾರೂ ಸುಮ್ಮನೆ ಕೂರಕ್ಕೆ ಇಷ್ಟಪಡೋದಿಲ್ಲ. ಒಂದು ಜಾಬಲ್ಲಿ ಇರ್ತಾರೆ, ಇಲ್ಲ ಅಂತಂದರೆ ಮನೆಯಲ್ಲೂ ಸುಮ್ಮನೆ ಕೂರಲ್ಲ. ಇವತ್ತು ಹೋಮ್ ಸ್ಟುಡಿಯೋದಲ್ಲೂ ತುಂಬ ಗ್ರೋತ್ ಆಗ್ಬೋದು. ನಾನು ಯಾವ ಫೀಲ್ಡಲ್ಲಿ ಇದ್ದೀನಿ ಅಂತ ಅಂದರೆ ಪ್ರೊಫೆಷ್ನಲ್ ನೇಲ್ ಆರ್ಟಿಸ್ಟ್, ಹಾಗೆ ಪ್ರೊಫೆಷ್ನಲ್ ರೆಸಿನ್ ಆರ್ಟಿಸ್ಟ್ ವಿತ್ ಸರ್ಟಿಫೈಡ್. ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಇವತ್ತು ಬೆಳೆದು ಬಿಡ್ತೀನಿ ಅಂತ ಹೇಳಕ್ ಆಗೋದಿಲ್ಲ.
ಡಿಪೆಂಡ್ಸ್ ಆನ್ ಲೊಕೇಶನ್ ಮತ್ತೆ ನಮಗೆ ಸಿಗೋ ಕ್ಲೈಂಟ್ಸ್ ಎಲ್ಲದು ಡಿಪೆಂಡ್ ಆಗತ್ತೆ. ಡೇ ಬೈ ಡೇ ಗ್ರೋತ್ ಆಗ್ತಾ ಹೋಗ್ತೀವಿ. ಸೊ ಓಕೆ, ಅಂದ್ರೆ ಈಗ ಯಾರಾದ್ರೂ ನೈಲ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋರ್ಗೆ ಇವ್ರನ್ನ ಇನ್ಸ್ಪೈರ್ ಆಗಿ ತಗೋಬಹುದು. ಯಾಕಂದ್ರೆ ಕಷ್ಟ ಇದೆ, ಬಟ್ ಏನ್ ತೊಂದ್ರೆ ಇಲ್ಲ, ಅರ್ನ್ ಮಾಡ್ಬೋದು. ಹೌದು ಹೌದು. ನಾನು ರೆಸಿನ್ ಆರ್ಟ್ ಕೂಡ ಮಾಡ್ತೀರಾ, ನೈಲ್ ಆರ್ಟ್ ಕೂಡ ಮಾಡ್ತೀರಾ ಅಂತ ಹೇಳಿದೀರಾ. ಸೊ ನೈಲ್ ಆರ್ಟ್ ಬಗ್ಗೆ ಡೀಟೇಲ್ ಹೇಳ್ತಾರೆ. ಆಕ್ಚುಲಿ ತುಂಬಾ ಜನ ನಂಗೆ ಮೆಸೇಜ್ ಮಾಡಿದ್ರು. ಶಿವಮೊಗ್ಗ, ಈಗ ನೀವು ಭದ್ರಾವತಿಲಿ ನಿಮ್ ಸ್ಟುಡಿಯೋ ಇರೋದು. ಹೌದು. ಶಿವಮೊಗ್ಗದಲ್ಲಿ ಬೇಕಾದ್ರೆ ನೀವು ಬರ್ತೀರಾ? ಹಾ ಮ್ಯಾಮ್, ಎಲ್ಲ ಕಡೆಗೂ ಹೋಮ್ ಸರ್ವಿಸ್ ಇದೆ. ನಾವು ಬೇರೆ ಡಿಸ್ಟಿಕ್ಕಿಗೂ ಹೋಗ್ತೀವಿ. ಲೈಕ್ ಈಗ ಶಿವಮೊಗ್ಗ ಸುತ್ತಮುತ್ತನೂ ಹೋಗಿದ್ದೀವಿ. ಶಿರಾಳಕೊಪ್ಪ, ಸಾಗರ, ಮತ್ತೆ ಈ ಕಡೆ ತುಮಕೂರು, ಚಿಕ್ಕಮಂಗ್ಳೂರು ಎಲ್ಲ ಕಡೆಗೂ ಹೋಗ್ತೀವಿ. ಈವನ್ ಭದ್ರಾವತಿಯಲ್ಲೂ ಕೂಡ ಹೋಮ್ ಸರ್ವಿಸ್ ಕೇಳ್ದವ್ರಿಗೆ ಕೊಡ್ತೀವಿ. ಯಾಕಂದ್ರೆ ಇವಾಗ ಬ್ರೈಡ್ಸ್ನೆಲ್ಲ ಬಿಡೋದಿಲ್ಲ. ಹೌದು, ಮದ್ವೆ ಹತ್ರ ಬರ್ತಾ ಇದೆ, ಹೋಗ್ಬೇಡ ಅಂತ ಹೇಳ್ತಾರೆ. ಸೊ ನೈಲ್ ಆರ್ಟ್ ಅಂದ್ರೆ ನೈಲ್ಗೆ ಆರ್ಟ್ ಮಾಡೋದು, ಬಟ್ ಅದರಲ್ಲಿ ಒಂದೇ ಟೈಪ್ಸ್ ಇಲ್ಲ, ಡಿಫ್ರೆಂಟ್ ಟೈಪ್ಸ್. ತುಂಬಾ ಟೈಪ್ಸ್ ಇದೆ ಆಕ್ಚುಲಿ. ಮೇನ್ ಆಗಿ ನಾವು ನಾರ್ಮಲ್ ನೇಲ್ ಪಾಲಿಶ್ ಯೂಸ್ ಮಾಡಲ್ಲ, ಜೆಲ್ ಪಾಲಿಶ್ ಯೂಸ್ ಮಾಡೋದು. ಸೊ ಹಂಗಾಗಿ ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಮ್ ನ್ಯಾಚುರಲ್ ನೇಲ್ಸ್ಗೆ ಮಾಡೋದಾದ್ರೆ ಜೆಲ್ ಪಾಲಿಶ್ ಅಂತ ಕೊಡ್ತೀವಿ ಸರ್ವಿಸ್. ಇಲ್ಲ ನಮ್ ನೇಲ್ಸ್ ಗ್ರೋತ್ ಇದೆ ಬಟ್ ಬೇಗ ಕಟ್ ಆಗತ್ತೆ ಅಂತಾರೆ, ಅದಕ್ಕೆ ಓವರ್ಲೇ ಮಾಡ್ತೀವಿ. ಅದನ್ನು ಕೂಡ ಒನ್ ಆಫ್ ದ ಟೈಪ್. ಮತ್ತೆ ಮೇನ್ ಆಗಿ ಜಾಸ್ತಿ ಈ ಕಡೆ ಸೈಡ್ ಲೊಕೇಶನ್ ಅಲ್ಲಿ ಹೋಗೋದಂದ್ರೆ ಟೆಂಪರರಿ ನೇಲ್ ಎಕ್ಸ್ಟೆನ್ಷನ್. ಟೆಂಪರರಿ ನೇಲ್ ಎಕ್ಸ್ಟೆನ್ಷನ್ ಏನದು? ಅಂದ್ರೆ ಟೆಂಪರರಿ ಆಗಿ ನಾವೇ ಯೂಸ್ ಮಾಡಬಹುದಾ? ಇಲ್ಲ, ಅದನ್ನ ನಾವೇ ಸರ್ವಿಸ್ ಕೊಡ್ತೀವಿ. ಅದು ಬಂದು ನಿಮ್ಗೆ 7 to 10 days ಇರುತ್ತೆ. ಒಬ್ಬೊಬ್ರದ್ದು 15 days 20 days ಇರೋದು ಇದೆ. ನೈಲ್ ಎಕ್ಸ್ಟೆನ್ಷನ್ ಹೌದಾ? ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಾಯ್ತು. ಅಂದ್ರೆ ಯಾವ್ಯಾವ ಟೈಪ್ಸ್ ಇದೆ ಅಂತ, ಬಟ್ ಹೇಗ್ ಮಾಡ್ತೀರಂತ ಇನ್ನ ತಿಳ್ಕೊಂಡಿಲ್ಲ. ಮೇನ್ ಏನು ಅಂದ್ರೆ ಪ್ರೈಸ್. ಹೌದು, ನಾವೆಲ್ಲ ಅಫೋರ್ಡ್ ಮಾಡ್ಬೋದಾ? ಯಾಕಂದ್ರೆ ಕಾಲೇಜ್ ಹುಡುಗಿರಿಗೂ ಕೂಡ ಈ ತರ ನೇಲ್ ಆರ್ಟಿಸ್ಟ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ನಮಗೂ ಮಾಡ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಹೌದು. ಸೊ ನಾವು ಸ್ಪೇರ್ ಮಾಡ್ಬೋದಾ ಆ ತರದ್ ಏನಾದ್ರು ಇದ್ರೆ? ಸೊ ನೀವು ಅಮೌಂಟ್ ಪ್ರೈಸ್ ಹೇಗಿದೆ ನಿಮ್ಮ ಹತ್ರ? ಓಕೆ, ನಮ್ದು ಪ್ರೆಸ್ ಆನ್ ನೇಲ್ಸ್ ನೋಡ್ಬೋದು. ಇದೆಲ್ಲಾನು 350 ಇಂದನೂ ಸ್ಟಾರ್ಟ್ ಆಗತ್ತೆ. 350 ಇಂದನೂ ಸ್ಟಾರ್ಟ್ ಆಗಿ ಇದು ರೀಯೂಸೆಬಲ್. ಮತ್ತೆ ನಾವು 3 to 4 times ಆಗೋಷ್ಟು ಇದ್ರೊಳಗೆ 3 to 4 times ಅಪ್ಲೈ ಮಾಡೋಂಗೆ ಪ್ರಾಡಕ್ಟ್ಸ್ ನ ಕೊಟ್ಟಿರ್ತೀವಿ. ಗ್ಲೂ ಕೊಟ್ಟಿರ್ತೀವಿ, ಗ್ಲೂತ್ ಸ್ಟಿಕ್ ಟೈಪ್ ಬರುತ್ತೆ, ಅದು ಕೊಟ್ಟಿರ್ತೀವಿ. ಆದ್ರಿಂದ 350 ಇಂದ ಸ್ಟಾರ್ಟ್ ಆಗಿ 2,500-3,000 ತನಕನೂ ಇದೆ ಎಲ್ಲ ಎಕ್ಸ್ಟೆನ್ಷನ್. ಬಟ್ 250 ಇಂದ ಸ್ಟಾರ್ಟ್ 350 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೌದು. ಸೊ ಇದರಲ್ಲಿ ನಿಮ್ಮ ಒಂದು ಸರ್ವಿಸ್ ಈ ತರ ಇದೆಲ್ಲ ಬಂದ್ಬಿಟ್ಟು ರೀಯೂಸಬಲ್. ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಇವಾಗ ನಾವು ಆನ್ಲೈನ್ ಅಲ್ಲಿ ಎಲ್ಲ ಸರ್ಚ್ ಮಾಡಿದಾಗ ಅವ್ರ ಮಾಡಿರೋ ಡಿಸೈನ್ ನಾವು ತಗೋಬೇಕಾಗತ್ತೆ, ಮತ್ತೆ ಕ್ವಾಲಿಟಿ ಇರೋದಿಲ್ಲ. ಇದು ಆದ್ರೆ ನಾವು ಎಕ್ಸ್ಟೆನ್ಷನ್ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದ್ರಲ್ಲೇ ಮಾಡ್ತೀವಿ. ಎಲ್ಲ ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಮಾಡಿರ್ತೀವಲ್ವಾ, ಸೊ ಹಂಗಾಗಿ ತಿಕ್ ಇರುತ್ತೆ, ರೀಯೂಸಬಲ್ ಇರುತ್ತೆ, ಹಿಂಗಂದ್ರೆ ಮುರಿದೋಗಲ್ಲ. ಸೊ ನೇಲ್ ಆರ್ಟ್ ಹೇಗೆ ಮಾಡೋದು? ಹೇಗೆ ಈಗ ಬನ್ನಿ ಮ್ಯಾಮ್, ತೋರಿಸ್ತೀವಿ ನಿಮಗೂ. ನೇಲ್ ಆರ್ಟ್ ಮಾಡ್ತೀವಿ. ಸೊ ಹಾಗಾದ್ರೆ ಈಗ ನಮ್ಗೆ ಮಾಡ್ತಾ ಹೇಗ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ಮಾತಾಡೋಣ. ಅಂಡ್ ಅದ್ರ ಪ್ರೈಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನೇಲ್ ಆರ್ಟ್ ನನಗೆ ಮಾಡ್ತೀನಿ ಅಂತ ಹೇಳಿದರೆ, ಸೊ ಹೇಗ್ ಮಾಡ್ತಾರೆ ಏನು ನೋಡೋಣ ಹಾಗಾದ್ರೆ ಮೇಡಮ್ ಹತ್ರ. ಸೊ ಬನ್ನಿ. ಸೊ ಏನ್ ನೇಲ್ ಆರ್ಟ್ ಈಗ ಮಾಡ್ತಾ ಇರೋದು? ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ ಸ್ಟುಡಿಯೋದು ತುಂಬಾ ಕಲರ್ಸ್ ಆಪ್ಷನ್ ಇದೆ. ವೆರೈಟಿ ಆಫ್ ಕಲರ್ ರೇಂಜಸ್ ನಮ್ಮ ಹತ್ರ ಅವೈಲಬಲ್ ಇದೆ. ಆಮೇಲೆ ಇದಕ್ಕೂ ಮೀರಿ ಇನ್ನ ಎಕ್ಸ್ಟ್ರಾ ಇದೆ. ಯಾವ್ದು ಬ್ರೈಟ್ ಚಾಯ್ಸ್ ಮಾಡ್ತಾರೆ, ಈಗ ಎಂಗೇಜ್ಮೆಂಟ್ ಅಲ್ಲಿ ಯಾವ್ದು ಚಾಯ್ಸ್ ಮಾಡ್ತಾರೆ, ಎಲ್ಲಾ ತರ ಜೆಲ್ ಪಾಲಿಶ್ ಕೂಡ ನಾವು ಎಲ್ಲ ಶೇಡ್ಸು ಇಟ್ಕೊಂಡಿದೀವಿ. ಈಗ ಡಿಸೈನ್ಸು ಒಂದೊಂದ್ಸಲ ಅವರೇ ಕಳಿಸ್ತಾರೆ, ಗೂಗಲ್ ಅಲ್ಲಿ ನೋಡಿ, ಇಲ್ಲ ಇನ್ಯಾರ್ದಾದ್ರೂ ಪೇಜ್ ಅಲ್ಲಿ ನೋಡಿ ಕಳಿಸ್ತಾರೆ. ಇಲ್ಲ ಅಂತಂದ್ರೆ ಏನು ಐಡಿಯಾನೇ ಇಲ್ಲ, ನೀವೇ ಯಾವ್ದಾದ್ರು ರೆಫರ್ ಮಾಡಿ ಅಂತ ಸ್ಯಾರಿ ಫೋಟೋ ಕಳ್ಸೋರು ಇರ್ತಾರೆ. ಸೊ ನನ್ನ ಹತ್ರನೂ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಅವ್ರು ಯಾವ ಚಾಯ್ಸ್ ಮಾಡ್ತಾರೋ ಅದು ನೇಲ್ ಆರ್ಟ್ ಪ್ಯಾಟರ್ನ್ಸ್ ನ ನಾವು ಮಾಡ್ಕೊಡ್ತೀವಿ. ಆಕ್ಚುಲಿ ನೈಲ್ ಅವ್ರು ಹೇಳ್ತಾರೆ ಯಾವ ತರ ಡಿಸೈನ್ ಬೇಕು ಅಂತ. ಆಕ್ಚುಲಿ ನಾನು ಮೇಡಮ್ಗೆ ಹೇಳ್ತಿದ್ದೀನಿ ಯಾವ ಡಿಸೈನ್ ನೀವು ಮಾಡ್ತೀರಾ ಅಂತ. ಸಿಂಪಲ್ ಆಗಿ ಆಕ್ಚುಲಿ ಡೈಲಿ ಯೂಸ್ ತರ ತುಂಬಾ ಒಂಥರ ಪಾರ್ಟಿ ವೇರ್ ಆ ತರ ಡ್ರೆಸ್ ಗಳಿಗೆ ಯೂಸ್ ಮಾಡೋ ತರ ಏನೋ ಸಿಂಪಲ್ ಡ್ರೆಸ್ ಗಳಿಗೂ ಸೂಟ್ ಆಗುವಂತದ್ ಮಾಡಿ. ಹಾಗಾದ್ರೆ ಯಾವ್ದು ಮಾಡ್ಬೇಕು ಅಂತ? ಲೈಕ್ ಈಗ ನೀವು ಆಫೀಸ್ ಎಲ್ಲ ಹೋಗ್ಬೇಕು, ಮೇಂಟೈನ್ ಮಾಡ್ಬೇಕಂದ್ರೆ ಈ ತರ ಪ್ಯಾಟರ್ನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಚೆನ್ನಾಗಿ ಬರುತ್ತೆ. ಈ ಕಡೆ ಇವನ್ 1-2 ಫಿಂಗರ್ಗೆ ಶಿಮ್ಮರ್ ಎಲ್ಲ ಇರೋದ್ರಿಂದ ಗ್ರ್ಯಾಂಡ್ ಆಗು ಕಾಣುತ್ತೆ. ಸಿಂಪಲ್ ಡೇಸ್ ಅಲ್ಲಿ ಸಿಂಪಲ್ ಆಗು ಕಾಣುತ್ತೆ, ಸೂಟೇಬಲ್ ಆಗಿರುತ್ತೆ. ನಾವು ಫೇಶಿಯಲ್ ನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಮೇಕ್ ಓವರಿಗೆಲ್ಲ, ಆ ತರನೇ ನೇಲ್ ಆರ್ಟ್ಗೂ ಅಷ್ಟೇ ನೇಲ್ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಪ್ರೋಸೆಸ್ ನ ನೀಟಾಗಿ ಮಾಡ್ಲೇಬೇಕು. ಅವಾಗ ನಮ್ಮ ಯಾವ್ದೇ ಎಕ್ಸ್ಟೆನ್ಷನ್ ಆಗ್ಲಿ ಎಲ್ಲದು
ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಓಕೆ. ಈಗ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ತರೀಕೆರೆಯಲ್ಲಿ ಎಲ್ಲ ಸಿಟಿಯಲ್ಲೇ ಇತ್ತು ಅಂತ ಅಂದ್ರೆ ನಾನು ಫ್ರೀ ಹೋಮ್ ಸರ್ವಿಸ್ ಕೊಡ್ತೀನಿ. ಭದ್ರಾವತಿಯವರಾದ್ರೂ ತರೀಕೆರೆ ಅಲ್ಲಿದ್ರು ಕೂಡ ಫ್ರೀ ಸರ್ವಿಸ್ ಇರುತ್ತೆ. ಫ್ರೀ ಹಾಗಾದ್ರೆ ನಮ್ಮ ಸರ್ವಿಸ್ ಶಿವಮೊಗ್ಗ ಸಿಟಿಲಿ ಯಾರಿದ್ರು ಅವ್ರಿಗೆಲ್ಲ ಫ್ರೀ ಸರ್ವಿಸ್ ಸರ್ವಿಸೇ ಮ್ಯಾಮ್. ಸೊ ಫಿನಿಶ್ ಆಗಿದೆ, ಈಗ ಡ್ರೈ ಆಗಿದೆ. ನೋಡೋಣ ಹೇಗೆ ಬಂದಿದೆ ಅಂತ. ನಾನು ಕೇಳಿದ್ದು ಈ ಥರ ಡಿಸೈನು ಸ್ಟ್ಯಾಂಡರ್ಡ್ ಸೈಜಲ್ಲಿ ಈ ರೀತಿ ಆಗಿರೋವಂಥದ್ದು. ಬಟ್ ಹೇಗೆ ಬಂದಿದೆ ನೋಡೋಣ. ಔಟ್ಲುಕ್ ನೋಡ್ಬೋದು ನೀವು. ಸೊ ಇಮೇಜಲ್ಲಿ ಹೇಗಿತ್ತು ಸೊ ಹಾಗೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನನಗೆ ಕಂಫರ್ಟಬಲ್ ಅನಿಸ್ತಿದೆ. ಏನೋ ಎಕ್ಸ್ಟೆನ್ಷನ್ ಯೂಸ್ ಮಾಡಿದ್ದೀನಿ ಥರ ಆ ರೀತಿಯಾಗಿ ಏನು ಫೀಲ್ ಆಗ್ತಾ ಇಲ್ಲ. ಸೊ ಈ ರೀತಿಯಾಗಿ ಮಾಡಿರೋವಂಥದ್ದು ನೀವು ನೋಡ್ಬೋದು. ರೀತಿಯಾಗಿ ಏನಾದರೂ ನೇಲ್ ಆರ್ಟ್ ಏನಾದರೂ ಮಾಡಿಸ್ಕೋಬೇಕು ಅಂತ ಇದ್ದರೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನಾವು ಹೇಳಿರೋ ಒಂದು ಇದನ್ನೇ ಅವ್ರು ಮಾಡಿಕೊಟ್ಟಿರೋದು. ಸೊ ನಿಮ್ಗೇನಾದರೂ ಈ ರೀತಿಯಾಗಿ ನೇಲ್ ಆರ್ಟ್ ಏನಾದರೂ ಮಾಡ್ಕೋಬೇಕು ಅನ್ನೋ ಇಷ್ಟ ಇದ್ದರೆ ಸೊ ನಾನು ಡಿಸ್ಪ್ಲೇ ಮಾಡಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮೇಡಮ್ಮು ಡೀಟೇಲ್ಸ್ ಹೇಳ್ತಾರೆ. ಸೊ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಬಂದ್ರೆ ಏನಾದ್ರೂ ಆಫರ್ ಕೊಡ್ತೀರಾ? ಹಾ ಮ್ಯಾಮ್, ಒಳ್ಳೆ ಆಫರೇ ಸಿಗುತ್ತೆ. ಓಕೆ. ನಾವು ಇವಾಗ ಕೈಗೆ ಎಕ್ಸ್ಟೆನ್ಷನ್ಸ್ ಮಾಡಿಸ್ಕೊಂಡು ಅವರು ಏನಾದರೂ ಕಾಲ್ಗೂ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕಂತ ಅಂದರೆ ಅದರಲ್ಲೂ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ರು ಅಂದರೆ ಅವ್ರಿಗೆ ಬೇಸಿಕ್ ಪ್ರೈಸ್ ಮತ್ತೆ ವಿತ್ 10% ಡಿಸ್ಕೌಂಟು ಕೊಡ್ತೀವಿ. ಸೊ ಹಾಗಿರುತ್ತೆ. ಸೊ ಈ ಒಂದು ಹ್ಯಾಂಡ್ಸ್ ಜೊತೆಗೆ ಲೆಗ್ ನೇಲ್ ಎಕ್ಸ್ಟೆನ್ಷನ್, ನೇಲ್ ಪಾಲಿಶ್ ಆರಾಮಾಗಿ ಮಾಡಿಸ್ಕೋಬಹುದು. ಸೊ ಈ ಒಂದು ಆಫರ್ನ ಅವೈಲ್ ಮಾಡ್ಕೋಬಹುದು. ನಿಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ ಪೇಜು ಫಾಲೋ ಮಾಡಿ ಬಂದವ್ರಿಗೆ ಈ ಆಫರ್ ಸಿಗುತ್ತೆ. ಸೊ ಮೇಡಮ್ ಅಂದ್ಬಿಟ್ಟು ನೈಲ್ ಆರ್ಟ್ ಬಗ್ಗೆ ಇಲ್ಲಿವರೆಗೂ ಡೀಟೇಲ್ಸ್ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿದ್ರು, ಪ್ರೈಸ್ ರೇಂಜ್ ಹೇಳಿದ್ರು, ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗಿರೋ ಆಫರ್ಸ್ ಹೇಳಿದ್ರು. ಸೊ ಓಕೆ, ಈಗ ಬಂದ್ಬಿಟ್ಟು ಅವರು ನೈಲ್ ಆರ್ಟ್ ಜೊತೆ ರೆಸಿನ್ ಆರ್ಟ್ ಸೊ ಈ ರೀತಿಯಾಗಿರೋ ಪ್ರಾಡಕ್ಟ್ಸ್ಗಳನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ. ಚಿಗುರು ಕಟ್ ಅಂಡ್ ಕೋಟ್ ಅಲ್ಲಿಂದ ಅಂತ. ಸೊ ನೀವು ನೋಡ್ಬೋದು ಏನ್ ಇಟ್ಕೊಂಡಿದ್ರೆ ಇದೊಂದು ವಾಲ್ ಹ್ಯಾಂಗಿಂಗ್ ಡಿಫ್ರೆಂಟ್ ಆಗಿದೆ. ಹೌದು ಅಲ್ವಾ? ಕ್ಲಾಕ್ ಮಾಡ್ಬೋದು, ಅದನ್ನ ಕ್ಲಾಕ್ ಕನ್ವರ್ಟ್ ಮಾಡ್ಬೋದು. ಫುಲ್ ಇದ್ರೆ ಕ್ಲಾಕ್ ಕನ್ವರ್ಟ್ ಮಾಡ್ಬೋದು. ಮತ್ತೆ ದೊಡ್ಡ ಸೈಜಸ್ ಅಲ್ಲಿ ಈಗ ವಾಲ್ ಎಲ್ಲ ಹೊಸ ಮನೆ ಕಟ್ತಿರ್ತಾರೆ, ಅಪ್ಡೇಟೆಡ್ ಇಂಟೀರಿಯರ್ ಮಾಡ್ಸಿರ್ತಾರೆ, ವಾಲ್ ಒಂದ್ ಕಡೆ ಖಾಲಿ ಬಿಟ್ಟಿರ್ತಾರೆ. ಆರ್ಟ್ ನ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್. ಈ ಓಷಿಯನ್ ಆರ್ಟ್, ಜಿಯಾರ್ಡ್ ಆರ್ಟ್ ಅಂತಾರೆ, ಒಂದೊಂದು ಹೆಸರಿರುತ್ತೆ. ಈ ವೇವ್ಸ್ ಎಲ್ಲ ನೋಡ್ಬೋದು ನೀವು. ನೋಡಿ ಅವ್ರು ಹೇಳ್ತಿದ್ದಾರೆ, ಅಬ್ಸರ್ವ್ ಮಾಡಿದಾಗ ಆರ್ಟ್ ಬಗ್ಗೆ ಇಷ್ಟಪಡೋರ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದೆಲ್ಲ ನೀವೇ ಮಾಡಿರೋದು? ಇದು ನನ್ನ ಕಾನ್ಸೆಪ್ಟ್. ಈ ವೆಕೇಶನ್ ಅಲ್ಲಿ ನಾವು ಆಫ್ ಮೂನ್ ಬೀಚಿಗೆ ಹೋಗಿದ್ವಿ, ಗೋಕರ್ಣ ಹತ್ರ. ಆಫ್ ಮೂನ್ ಶೇಪ್ ಅಲ್ಲೇನೆ ನಾವು ಮಾಡಿದೀವಿ ರೆಸಿನ್ ಆರ್ಟ್. ಮೇಡಮ್ ಡೆಲಿವರಿಗೆ ರೆಡಿ ಇರೋಂಥದ್ದು ಪ್ರಾಡಕ್ಟ್ಸ್ಗಳನ್ನು ಇಟ್ಟಿದ್ದಾರೆ. ಒಂದೊಂದಾಗೆ ನೋಡ್ತಾ ಹೋದಂಗೆ ನನಗೆ ಇದು ಸ್ವಲ್ಪ ಡಿಫ್ರೆಂಟ್ ಏನು ಅಂತಂದರೆ, ಈಗ ಬೇಬಿ ಹುಟ್ಟ ತಕ್ಷಣ ಈ ಥರ ಪ್ರಿಸರ್ವ್ ಮಾಡಕ್ಕೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಮಗು ಫಸ್ಟ್ ಫೋಟೋ ಹೇಗಿದೆ, ನೆಕ್ಸ್ಟ್ ಅವ್ರದ್ದು ಬರ್ತ್ ಟೈಮು, ಮಗು ಹಾಕ್ತಾ ಫಸ್ಟ್ ಗೆಜ್ಜೆ, ಕಾಲ್ಬಳೆ, ಅಂಡ್ ಇದು ಬಂದ್ಬಿಟ್ಟು ಹುಕ್ಲಬಳ್ಳಿ ಪ್ರಿಸರ್ವ್ ಮಾಡ್ಕೊಡ್ತಾರಲ್ಲ, ಆಮೇಲೆ ಇದು ಪ್ರೆಗ್ನೆನ್ಸಿ ಕನ್ಫರ್ಮೇಶನ್. ಸೊ ಇವನ್ನೆಲ್ಲ ಪ್ರಿಸರ್ವ್ ಮಾಡಿ ಇಡ್ತಾರೆ ಕೆಲವೊಬ್ರು. ಹೌದು. ಸೊ ಅದಂತೂ ಈಗ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಮಾಡಿದ್ದು ಎಲ್ಲೆಲ್ಲೋ ಇಟ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಏನಾದ್ರೂ ಡೈಲಿ ನೋಡ್ಬೋದು ಮೆಮೊರಿ. ಸೊ ಈ ರೀತಿಯಾಗಿ ಏನಾದ್ರೂ ನೀವು ಫ್ರೇಮ್ ಮಾಡಿಸ್ಬೇಕು ಅಂತಿದ್ರೆ ಮೇಡಮ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಚಿಗುರು ಕಟ್ ಅಂಡ್ ಕೋಟ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೀವು ಈ ರೀತಿಯಾಗಿ ಮಾಡ್ಕೊಡ್ತೀರಾ. ಮತ್ತೆ ಇದ್ರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಮಕ್ಳದ್ರಲ್ಲಿ. ಏನಂತ ಅಂದ್ರೆ ಈಗ 12 months ಫೋಟೋ ಶೂಟ್ ಮಾಡೋದು ಈಗಿನ ತಾಯಂದ್ರಿಗೆ ತುಂಬಾ ಇಷ್ಟ. 12 ತಿಂಗಳಿಂದ ಅದನ್ನ ಕಳ್ಸಿ 12 monthsಗೂ ಕ್ಲಾಕ್ ಮಾಡಿಸ್ಕೊತಾರೆ. ಒಂದ್ ಮಂತ್ಗೆ ಒಂದೊಂದ್ ಫೋಟೋ ಇರುತ್ತಲ್ಲ, ಅದೆಲ್ಲ ಹಾಕಿ ಕ್ಲಾಕ್ ಮಾಡ್ಕೊಡ್ತೀವಿ. ಮಧ್ಯಕ್ಕೆ ಬೇಕಾದ್ರೆ ಫ್ಯಾಮಿಲಿ ಫೋಟೋ ಹಾಕಿ ಕ್ಲಾಕ್ಸ್ ಮಾಡ್ತೀವಿ. ಅದನ್ನು ನೀವು ದಿನ ನೋಡ್ತೀರಾ. ಎಷ್ಟೇ ಸ್ಟ್ರೆಸ್ ಇದ್ರು ಮಕ್ಳು ಮುಖ ನೋಡಿದಾಗ ಹೆಂಗೆ ನಮಗೆ ಖುಷಿ ಆಗತ್ತೆ, ಅದು ನೋವೆಲ್ಲ ಮರೆಯುತ್ತೆ. ಈ ತರದ್ ಮಾಡಿಸ್ಕೊಂಡಾಗ ಅದೇನೆ ಆಗುತ್ತೆ, ಅವಾಗ ಖುಷಿ ಆಗತ್ತೆ. ನಿಮ್ಗೆ ಖುಷಿ ಆಗತ್ತೆ. ನಮ್ದು ಮೆಮೊರೀಸ್ ನಮ್ ವಾಲ್ ಅಲ್ಲಿ
ಡಿಫ್ರೆಂಟ್ ಆಗಿ ಹೌದು. ರೆಸಿನ್ ಆರ್ಟ್ ಅಲ್ಲಿ ಇರೋದು ಖುಷಿ ಖುಷಿ ಸೊ ಆಗತ್ತೆ. ಈ ರೀತಿಯಾಗಿರೋದು ಒಂದು ನ್ಯೂ ಕಾನ್ಸೆಪ್ಟ್. ನಿಮ್ಮ ಮಗುದ ಏನಾದ್ರು ಮೆಮೊರೀಸ್ ನ ಪ್ರಿಸರ್ವ್ ಮಾಡ್ಬೇಕು ಹೌದು. ಅಂತಿದ್ರೆ ಆ ಪ್ರಾಡಕ್ಟ್ ತಂದ್ಕೊಟ್ರೆ ಮೇಡಮ್ ಸೂಪರ್ ಆಗಿರೋಂತ ಒಂದು ಆರ್ಟ್ ನ ಮಾಡಿ ಮಾಡ್ತೀವಿ. ಕೊಡ್ತಾರೆ. ಮತ್ತೆ ಇದ್ರಲ್ಲಿ ಇನ್ನ Preserve ಒಂದ್ ಮಾಡ್ಬೋದು. ಕಾನ್ಸೆಪ್ಟ್ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಪ್ರಿಸರ್ವೇಶನ್. ಅದು ಈಗ ಟ್ರೆಂಡ್ ಆಗಿರೋದು. ತುಂಬಾನೇ, ಬ್ರೆಸ್ಟ್ ಹೌದು. ಮಿಲ್ಕ್ ಪ್ರಿಸರ್ವೇಶನ್ ನೀವು ಕೆಲವೊಂದು ರೀಲ್ಸ್ ಗಳಲ್ಲಿ ನೋಡಿರ್ತೀರಾ. ಸೊ ಅದನ್ನ ಹೌದು. ಮೇಡಮ್ ಮಾಡ್ಕೊಡ್ತಾರೆ. ಬ್ರೆಸ್ಟ್ ಮಿಲ್ಕ್ ನ ಪ್ರಿಸರ್ವ್ ಮಾಡಿ ಪೆಂಡೆಂಟ್ ತಂದ್ಕೊಟ್ರೆ ಇಲ್ಲ ಈಗ ಗೋಲ್ಡ್ ಅಲ್ಲಿ ಕೇಳ್ತಾರೆ, ಸಿಲ್ವರ್ ಅಲ್ಲಿ ಕೇಳ್ತಾರೆ, ಅವರೇ ಅದನ್ನ ತಂದ್ಕೊಟ್ರು ಓಕೆ. ಓಕೆ ಇಲ್ಲ ನೀವೇ ಸಿಲ್ವರ್ದು ಗೋಲ್ಡಿನ್ ಮಾಡಿಸ್ಕೊಡಿ ಅಂದ್ರೆ ವಿತ್ ಸರ್ಟಿಫಿಕೇಶನ್ ನಾವು ಮಾಡ್ತೀವಿ. ಓಕೆ ಬೇಡ ನಮ್ಗೆ ಅಫೋರ್ಡ್ ಮಾಡಕ್ ಆಗಲ್ಲ ಸಿಲ್ವರ್ ಗೋಲ್ಡ್ ಎಲ್ಲ ಇವಾಗ, ಬಟ್ ನಾನು ಮೆಮರಿಯಬಲ್ ಆಗಿ ಇಟ್ಕೋಬೇಕು ಬ್ರೆಸ್ಟ್ ಮಿಲ್ಕ್ ಅಂದ್ರೆ ನಾವು ಮೌಲ್ಡ್ ಅಲ್ಲಿ ಯೂಸ್ ಮಾಡಿನೂ ಕೂಡ ಮಾಡ್ಕೊಡ್ತೀವಿ. ರೆಸಿನ್ ಆರ್ಟ್ ಅಲ್ಲಿ ಇನ್ನೊಂದು ಏನು ಟ್ರೆಂಡ್ ಅಂತ ಏನು ಅಂತಂದ್ರೆ ಈ ರೀತಿಯಾಗಿರೋಂತ ಏನು ವರ್ಮಾಲಾ ಪ್ರಿಸರ್ವೇಶನ್. ವರಮಾಲ ಪ್ರಿಸರ್ವೇಶನ್ ಅಂದ್ರೆ ಮದ್ವೆಲಿ ಯೂಸ್ ಮಾಡಿರೋಂತ ವರಮಾಲ ಹೂವಿನ ಹೂವ. ಅದೊಂದು ಈಗ ಟ್ರೆಂಡ್ ಆಗಿದೆ. ತುಂಬಾನೇ ಹೌದು ಮ್ಯಾಮ್. So, ಇದು- ಲೈಫ್ ಲಾಂಗ್ ಇಟ್ಕೋಬಹುದು. ಇದು Okay. ಬಾಸಿಂಗ ಓಕೆ ಹುಡ್ಗ ಹುಡ್ಗಿದ್ ಕಳ್ಸಿದ್ದಾರೆ. Okay. ಮತ್ತೆ ಅವ್ರದ್ದು ಬ್ರೋಚ್, ಹುಡ್ಗಂದು ಬ್ರೋಚ್, ಓಕೆ ಹುಡ್ಗಿದು ಬಳೆ, ಹಾ ಆಮೇಲೆ ಇದು ಅಕ್ಷತೆ, ಓಕೆ ಅಕ್ಷತೆನು ಕೂಡ ನೀಟಾಗಿ ಇಟ್ಕೊಂಡು ಕಳ್ಸಿದ್ದಾರೆ. ಮತ್ತೆ ಕರಿಮಣಿ, ಓಕೆ ಅರ್ಶನ ದಾರ, ಇದೆಲ್ಲ Okay. ಅವರು ಕಳ್ಸಿರೋದು. ಮತ್ತೆ ಈ ಮುತ್ತುಗಳೆಲ್ಲ ನೋಡ್ಬೋದು. ಇದು ಅವ್ರ ಮದ್ವೆ ಹೂವಿನ ಹಾರದಲ್ಲಿ ಇರೋ ಮುತ್ತುಗಳನ್ನೇ ಯೂಸ್ ಮಾಡಿ ನಾವು ಡೆಕೋರೇಟಿವ್ ಮಾಡಿದೀವಿ. ವಾವ್ ಸೂಪರ್. ಈಗ ಮದ್ವೆಗೆ ಎಷ್ಟೊಂದ್ ಜನ ಕಪಲ್ಸ್ ಫೋಟೋನೇ ಗಿಫ್ಟ್ ಕೊಟ್ಬಿಟ್ಟಿರ್ತಾರೆ. ಹೌದು ಹಂಗಾಗಿ ಈ ಕಪಲ್ಸ್ ಏನಂದ್ರೆ ಮ್ಯಾಮ್ ನಮ್ ತುಂಬಾ ಕಪಲ್ ಫೋಟೋಸ್ ಇದೆ, ನಂಗ್ ಬೇಡ, ನಂಗ್ ಫ್ಯಾಮಿಲಿ ಫೋಟೋ ಹಾಕಿ ಮಾಡ್ಕೊಡಿ ಅಂದ್ರು. ಓಕೆ ಸೊ ಅವ್ರ ಮದ್ವೆ ಹೂವಿನ ಹಾರ ಎಲ್ಲ ಹಾಕಿ ಅವ್ರ ಫ್ಯಾಮಿಲಿ ಫೋಟೋ ಹಾಕಿ ಹ್ಯಾಪಿ ಫ್ಯಾಮಿಲಿ ಅಂತ ಒಂದು ಫ್ರೇಮ್ ರೆಡಿ ಮಾಡಿರೋದು. ಓಕೆ ಇವರು ಫೋಟೋ ಒಂದು ಹಾರ ಕೊಟ್ಟಿದ್ರು. ಹಾ. ಸೊ ನೀವು ಅದನ್ನ ಹಾರವನ್ನ ಪ್ರಿಸರ್ವ್ ಮಾಡ್ಬಿಟ್ಟು ಈ ರೀತಿ ಫ್ಯಾಮಿಲಿ ಫೋಟೋ ಹಾಕಿನೂ ಮಾಡ್ಬೋದು. ಕ್ಲಾಕ್ ಮಾಡ್ಬೋದು. Okay. ಕ್ಲಾಕ್ ಅಲ್ಲೂ ಫ್ಲವರ್ಸ್ ಎಲ್ಲ ಹಾಕಿ ಚೆನ್ನಾಗಿ ಪ್ರಿಸರ್ವ್ ಸೊ ಮಾಡ್ಬೋದು. ನೀವು ಹೇಗೆ ಕಸ್ಟಮೈಸ್ ಮಾಡ್ತೀರಾ ಮೇಡಮ್ ಹಂಗ್ ಮಾಡ್ಕೊಡ್ತಾ ಹೌದು ಹೋಗ್ತಾರೆ. ಹೌದು. ಓಕೆ ಇನ್ನೊಂದದು ಫುಲ್ ಹಾರ ಸೊ ಇದು ಬಂದ್ಬಿಟ್ಟು ಭಾರ ಇದೆ ನೋಡಿ. ತುಂಬಾ ಬರ ಇದೆ. ಓಕೆ ಲೈಟಿಂಗ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಹೌದು, ಅದ ಆಮೇಲೆ So, ತೋರ್ಸ್ತಾನೆ okay. ತಗೊಳ್ಳಿ. ನೋಡಿ ಇದು ಅವ್ರ ಹಾರ. ಫುಲ್ಲು ಹಾರನ ಪ್ರಿಸರ್ವ್ ಮಾಡ್ಕೊಡಿ ಅಂತ ಕೇಳಿದ್ರು. Okay. ಇದು ಅವ್ರದ್ದು ಎಂಗೇಜ್ಮೆಂಟ್ ಹಾರ. ಓಕೆ ಫುಲ್ ಹಾರಗಳು ಇರ್ಬೇಕು ನನ್ಗೆ, ಅಟ್ಲೀಸ್ಟ್ ಫುಲ್ ಬಿಚ್ಚದ್ ಬೇಡ, ಫುಲ್ ಇರ್ಬೇಕಂತ ಹೇಳಿದ್ರು. ಓಕೆ ಹಂಗಾಗಿ ಇದನ್ನ ರೆಫರ್ ಮಾಡಿ ಟೀಕುಡ್ ಫ್ರೇಮ್ ಅಲ್ಲಿ ಓಕೆ 3 ಪಾರ್ಟಿಷನ್ ಆಗಿ ಮಾಡಿಸಿರೋದು. ಫ್ರೇಮು ಅವ್ರಿಗೆ ಹೆವಿ ಬೇಕು, ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಪ್ರೈಸ್ ಆಬ್ವಿಯಸ್ಲಿ ಜಾಸ್ತಿ ಜಾಸ್ತಿ ಆಗ್ತಾ ಆಗುತ್ತೆ. ಹೋಗುತ್ತೆ. ಸೊ ಹಂಗಿದ್ರೆ ಇದು ಆಕ್ಚುಲಿ ತುಂಬಾ ಹೆವಿ ಇದೆ. ಹೌದು ಸೊ ಹೆವಿ ಇದೆ. ಸೊ ಈ ರೀತಿಯಾಗಿ ಬೇಕಂದ್ರೆ ನಿಮ್ ಇಷ್ಟ, ನಿಮ್ಗೆ ಹೇಗ್ ಬೇಕು ಹಾಗೆ ಮಾಡ್ಬೋದು. ಹೌದು, ಎಲ್ಲ ಆಲ್ಮೋಸ್ಟ್ ಇಟ್ಕೋಬಹುದು. ಓಕೆ ಈಗ ಇದು ತುಂಬಾ ಟ್ರೆಂಡಿಂಗ್ ಟ್ರೆಂಡಿಂಗ್ ಅಲ್ಲಿ ಇದೆ. ಹೌದು ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ. ಹೌದು. ಸೊ ನಮ್ಮ ಮೆಮೊರಿನ ಪ್ರಿಸರ್ವ್ ಮಾಡಕ್ಕೆ ಈ ರೀತಿಯಾಗಿ ಇರುತ್ತೆ. ಹೌದು. ಓಕೆ ಈಗ ನೋಡ್ಬೋದು ಮೇಡಮ್ ತುಂಬಾ ಪ್ರಾಡಕ್ಟ್ಸ್ ಗಳನ್ನ ಮಾಡಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ಲ್ಯಾಂಪ್ಗಳು, ದೀಪಗಳು. ಸೊ ಇದ್ರಲ್ಲಿ ಡಿಫ್ರೆಂಟ್ ಆಗಿ ಮಾಡಿರೋಂಥದ್ದು. ಇದು ಇಯರಿಂಗ್ಸ್ ಮತ್ತೆ ಪೆಂಡೆಂಟ್. ಇಯರಿಂಗ್ಸ್ ಅಲ್ವಾ? ಪೆಂಡೆಂಟ್ ಅಂಡ್ ಪ್ರಿಸರ್ವ್ ಮಾಡಿರೋದೇನಾ ಇದು? ಹಾ, ಫ್ಲವರ್, ಡ್ರೈ ಫ್ಲವರ್ flowers ಮಾಡಿ use ಮಾಡ್ಬಿಟ್ಟು ಮಾಡಿರೋದು. ಇಯರಿಂಗ್ಸ್ ಏನ್ ಪ್ರೈಸ್ ಆಗತ್ತೆ ಇವೆಲ್ಲ ಇಯರಿಂಗ್ಸ್ ಎಲ್ಲ? ಇದೆಲ್ಲ 220 ಇಂದಾನೆ 220 ಇಂದ. ಹೌದು. ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ? ಇದೆಲ್ಲೂ ಸಿಗಲ್ಲ ಆಕ್ಚುಲಿ, ನಾವು ಶಾಪ್ ಗಳಲ್ಲಿ ಸಿಗಲ್ಲ. ಇದನ್ನು ನೋಡಿ ಎಲ್ಲ ಯೂನಿಕ್ ಆಗಿ customization. ಮಾಡಿರೋದು. ಓಕೆ ಇದನ್ನು ರೋಸ್ Key ಎಲ್ಲ chain ಹಾಕಿ ಮಾಡಿರೋ ಅಲ್ವಾ? ಕೀ ಚೈನ್. ಸೂಪರ್, ಸ್ವಲ್ಪ ಯುನಿಕ್. ಹೌದು. ಮತ್ತೆ ಈಗ ಕಂಪ್ನಿಗಳಲ್ಲಿ ಮತ್ತೆ ಇನ್ನ ಯಾವ್ದಾದ್ರು ಆಫೀಸ್ಗಳಲ್ಲಿ ಅವ್ರ ಫ್ರೆಂಡ್ಸ್ಗೆಲ್ಲ ಗಿಫ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಓಕೆ ಇದಕ್ಕೆ ಕಂಪ್ನಿ ಲೋಗೋ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀರಾ? ಕಾರ್ಪೊರೇಟ್ ಆರ್ಡರ್ಸ್ ತಗೋತೀವಿ, Okay. ಬಲ್ಕ್ ಆಗಿ ತಗೋತೀವಿ, ಎಷ್ಟು ಜನಕ್ಕೆ ಬೇಕಾದ್ರೂ ಮಾಡ್ಕೊಡ್ತೀವಿ. ಹಂಗೆ ಇದು ನನಗೆ ಇಷ್ಟ ಆಯ್ತು. ಏನಿದು? ಇದು ರೋಸ್ ಪೆಟಲ್ ಮ್ಯಾಮ್. ರೋಸ್ ಪೆಟಲ್ ನ ಪ್ರಿಸರ್ವ್ ಮಾಡಿರೋದು. ನೋಡಿ ರೋಸ್ ಪೆಟಲ್ ಹೇಗಿದೆ ಅದೇ ಶೇಪ್ ಅಲ್ಲಿ ಪ್ರಿಸರ್ವ್ ಮಾಡ್ಬಿಟ್ಟು ಲಾಕೆಟ್ ಮಾಡಿ ಚೈನ್ ರೆಡಿ ಮಾಡ್ಬಿಟ್ಟಿಯಾರ ಮೇಡಮ್. ಸೂಪರ್. ಇಯರಿಂಗ್ಸ್ ಮಾಡ್ಬೋದು, ಇದಕ್ಕಲ್ವಾ? ಚೈನ್ ಮಾಡ್ಬೋದು. ಹೌದು, ಇದು ತುಂಬಾ ಟ್ರೆಂಡಿಂಗ್ ಇದೆ ಇವಾಗ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಪ್ರಿಫರ್ ಮಾಡ್ತಾರೆ. ಸೂಪರ್. ನಿಮ್ ಕ್ರಿಯೇಟಿವಿಟಿ ಕಾಣ್ತಿದೆ ಇಲ್ಲಿ ಆಕ್ಚುಲಿ ಅಲ್ವಾ? ಇದು ನೋಡಿ ಚಿಕ್ಕ ಓಷನ್ ಆರ್ಟ್. ಓಕೆ ಸೊ ಇದೆಲ್ಲ ಕೂಮ್ಗಳು, ಕ್ಲಿಪ್ಸ್ಗಳು, ಮಕ್ಕಳಿಗೆ ಎಲ್ಲ ಕೂಂಬು. ಓಕೆ ಇದೆಲ್ಲ ನೋಡಿ ಮಕ್ಕಳಿಗೆಲ್ಲ ತುಂಬಾ ಕಲರ್ಫುಲ್ ಆಗಿ ಇರಕ್ ಇಷ್ಟ, ಓಕೆ ಚೆನ್ನಾಗಿರತ್ತೆ ಅವ್ರಿಗೆ. ಗಿಫ್ಟಿಂಗಿಗೂ ಚೆನ್ನಾಗಿದೆ. ಹಾ, ಈಗ ನೀವು ಬರ್ಡೇಸ್ಗೆಲ್ಲಾನು ಒಂದ್ ಹ್ಯಾಂಪರ್ ಮಾಡ್ಕೊಡಿ ಇಷ್ಟು ದುಡ್ಡಲ್ಲಿ ಅಂತ ಅಂದ್ರೆ ಓಕೆ ಆ ಗಿಫ್ಟ್ ಹ್ಯಾಂಪರ್ಸ್ ನಾವು ರೆಡಿ ಮಾಡ್ಕೊಡ್ತೀವಿ. ಪೆನ್ಸ್ಗಳು ಹಾ ನೋಡಿ. ಹೌದು. ಪೆನ್ಗಳು. ಅಂಡ್ ಇದು ಬಂದ್ಬಿಟ್ಟು ಮೇಕಪ್ ಫೌಂಡೇಶನ್ ಮಿಕ್ಸಿಂಗ್ ಪ್ಯಾಲೆಟ್. ಇದು ಅವರ ಒಂದು ಲೋಗೋ Logo, names ಹಾಕಿ ಮಾಡ್ಕೊಡಿ. ಯಾಕಂದ್ರೆ ಇದು ಅವ್ರಿಗೊಂಥರ ಮಾರ್ಕೆಟಿಂಗ್ ಆಗ್ಬಿಡುತ್ತೆ.
ಸ್ಯಾರಿ ಪ್ರೀಪ್ಲೀಟಿಂಗ್ ಈಗ ತುಂಬಾ ಇಂಪಾರ್ಟೆಂಟ್ ಮ್ಯಾಮ್. ಏನೇ ಇದ್ರೂ 5 ನಿಮಿಷಕ್ಕೆ ವೇರ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ನಿಮ್ಮ ಸೈಜ್ ಲೆಂತ್ ಎಲ್ಲ ತಗೊಂಡ್ಬಿಟ್ಟು ನಾವು ಅದಕ್ಕೇನೆ ಈಸಿಯಾಗಿ ಬಾಕ್ಸ್ ಫೋಲ್ಡಿಂಗು ಮಾಡಿ ವಿತ್ ಕವರ್ ಅಲ್ಲೆಲ್ಲ ಪ್ಯಾಕ್ ಮಾಡಿ ನಿಮ್ಗೆ ಕಳ್ಸಿಕೊಡ್ತೀವಿ. ಅವಾಗ ನೀವು ಯಾವಾಗ ಬೇಕಾದ್ರೂ ಫಂಕ್ಷನ್ಸ್ ಇದ್ದಾಗ ಮತ್ತೆ ಮದ್ವೆಯಲ್ಲಿ ಎಲ್ಲ ಟೈಮ್ ಇರಲ್ಲ, ಅವಾಗೆಲ್ಲ ಬೇಗ ಉಟ್ಕೊಬಹುದು. ಸ್ಯಾರಿ ಪ್ರೀಪ್ಲೀಟಿಂಗು ಕೂಡ ನಮ್ದು ಸರ್ಟಿಫಿಕೇಶನ್ ಆಗಿದೆ, ಹಂಗಾಗಿ ಅದನ್ನು ಕೂಡ ಮಾಡ್ಕೊಡ್ತೀವಿ. ಹಾಗೆ ಮೆಹಂದಿ ಸರ್ವಿಸಸ್ ಅವೈಲಬಲ್ ಮಾಡಿಸ್ತೀವಿ, ಮೇಕ್ ಓವರ್ ಸರ್ವಿಸ್ ಅವೈಲಬಲ್ ಮಾಡ್ತೀವಿ. ಹಾಗೆ ನನ್ನ ಹಸ್ಬೆಂಡ್ ಟೂರಿಸಂ ಮಾಡ್ತಾರೆ, ನಮ್ದು ಆತ್ರೇಯ ಟೂರ್ಸ್ ಅಂತ ಇರೋದು. ನಾವು ಪಾಸ್ಪೋರ್ಟ್, ವೀಸಾ ಮತ್ತೆ ಟೂರ್ ಪ್ಯಾಕೇಜಸ್ ಮಾಡ್ಕೊಡ್ತೀವಿ. ನಾರ್ತ್ ಇಂಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಟೂರ್ ಪ್ಯಾಕೇಜಸ್ ಎಲ್ಲದು ಮಾಡ್ಕೊಡ್ತೀವಿ. ಸೊ ಆತ್ರೇಯ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರದ್ದು ಡೀಟೇಲ್ಸ್ ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಟೂರ್ಸ್ ಅಂಡ್ ಟ್ರಾವೆಲ್ ಮಾಡೋದಕ್ಕೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ಇದು ಯಾವ್ದು ಫಾರಿನ್ ನಮ್ಮ ಇಂಡಿಯಾದಲ್ಲಾದ್ರೂ ನಡೆಯುತ್ತೆ. ಸೊ ಆ ರೀತಿಯಾಗಿ ಏನಾದ್ರು ಇದ್ರೆ ಡಿಸ್ಪ್ಲೇ ಮಾಡಿ ಗ್ರೂಪ್ ಟೂರ್ಸ್ ಮಾಡ್ತೀವಿ, ಹನಿಮೂನ್ ಪ್ಯಾಕೇಜಸ್ ಮಾಡ್ತೀವಿ, ಫ್ರೆಂಡ್ಸ್ ಪ್ಯಾಕೇಜಸ್ ಮಾಡ್ಕೊಡ್ತೀವಿ. ಈಗ ಬರೀ ಗರ್ಲ್ಸ್ ಹೋಗ್ತಾರೆ ಅಂತ ಅಂದ್ರೂ ಏನು ಎದ್ರದ್ ಬೇಡ, ಆರಾಮಾಗಿ ಸೇಫ್ಟಿಯಾಗಿ ಹೋಗಿ ಬರ್ಬೋದು. ಅಷ್ಟು ನೀಟಾಗಿ ನಾವು ಟೂರ್ ಪ್ಯಾಕೇಜ್ ರೆಡಿ ಮಾಡಿ, ನಮ್ಮವರೇ ಇರ್ತಾರೆ ಗೈಡ್. ಗ್ರೂಪ್ ಟೂರ್ಸ್ ಅಲ್ಲೆಲ್ಲ ನಾವೇ ಹೋಗಿರ್ತೀವಿ. ಈಗ ಕಮ್ಮಿ ಜನದ ಏನಾದ್ರು ಈ ಗರ್ಲ್ಸೇ ಹೋಗ್ತಾರೆ ಆತರ ಎಲ್ಲ ಇತ್ತು ಅಂದ್ರೆ ತುಂಬಾ ಸೇಫ್ಟಿಯಾಗಿ ಪ್ಯಾಕೇಜಸ್ ಮಾಡ್ಕೊಡ್ತೀವಿ. ಅವ್ರು ಅಲ್ಲಿ ಹೋಗಿನೂ ಕೂಡ ಎಷ್ಟ್ ಸಲನಾದ್ರೂ ಕಾಲ್ ಮಾಡ್ಬೋದು, ಅಷ್ಟೇ ಪೇಷನ್ಸ್ ರಿಪ್ಲೈ ಇರುತ್ತೆ, ಎಲ್ಲ ಕಂಫರ್ಟೇಬಲ್ ಆಗಿರುತ್ತೆ. ಊಟ ತಿಂಡಿ ಮತ್ತೆ ಟ್ರಾವೆಲ್ ಮಾಡ್ಸೋದು ಮ್ಯಾಮ್ ಎಲ್ಲ ಅಫೋರ್ಡೆಬಲ್ ಆಗಿ ಬೇರೆ ಕಡೆ ಕಾಂಟ್ಯಾಕ್ಟ್ ಕಂಪೇರ್ ಮಾಡಿದ್ರೆ ಅಫೋರ್ಡೆಬಲ್ ಆಗಿರುತ್ತೆ. ಯಾಕಂದ್ರೆ ನಾವು ಯಾರ ಜೊತೆನೂ ಟೈ ಅಪ್ ಅಲ್ಲ. ಈಗ ಯಾರ್ದಾದ್ರು ಜೊತೆ ಟೈ ಅಪ್ ಆದ್ರೆ ನಿಮಗೆ ಕಾಸ್ಟ್ಲಿ ಬರ್ಬೋದು ಟೂರಿಸಂ ಪ್ಯಾಕೇಜಸ್. ಬಟ್ ಇದು ನಾವು ಓನ್ ಆಗಿ ಮಾಡ್ತಾ ಇರೋದು. ಈಗ ಆಲ್ಮೋಸ್ಟ್ 4 to 5 years ಇಂದ ನಾವು ಆತ್ರೇಯ ಟೂರ್ಸ್ ನಡೆಸ್ತಾ ಇರೋದು. ಅದನ್ನು ಕೂಡ ನಿಮ್ಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಪ್ಯಾಕೇಜಸ್ ಸಿಗುತ್ತೆ. ಅಂದ ತಕ್ಷಣ ಈ ತರ ಲೈಟಿಂಗ್ಸ್ ಎಲ್ಲ ಹತ್ತಾಗ ಇನ್ನೂ ಸಖತ್ತಾಗಿ ಕಾಣುವಂಥದ್ದು ಇದು ಇಲ್ಲಿ ನೋಡ್ತಿರ್ಬೋದು. ಸೊ ಈ ಒಂದು ವ್ಲಾಗ್ ಅಲ್ಲಿ ಚಿಗುರು ಕಟ್ ಅಂಡ್ ಕೋಟ್ಸ್ ಈಗ ಭದ್ರಾವತಿಲಿದೆ ಅವ್ರದ್ದೊಂದು ಹೋಮ್ ಸ್ಟುಡಿಯೋ. ಬಟ್ ಸರ್ವಿಸ್ ಬಂದ್ಬಿಟ್ಟು ಆಲ್ ಓವರ್ ಒಂದು ಡಿಸ್ಟಿಕ್ಗಳಲ್ಲಿ ಎಲ್ಲಿ ಹೇಳಿದ್ರು ಅವರು ಹೋಮ್ ಸರ್ವಿಸ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಸೊ ಈ ಒಂದು ಚಿಗುರು ಕಟ್ ಅಂಡ್ ಕೋಟ್ ಈ ಒಂದು ಸರ್ವಿಸ್ ಬಗ್ಗೆ ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೇಲ್ ಆರ್ಟ್ ಬಗ್ಗೆ ಆಗಿರ್ಬೋದು, ಹಾಗೆ ರೆಸಿನ್ ಆರ್ಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಇನ್ ಡೀಟೇಲ್ ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಇವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಂದವ್ರಿಗೆ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಆಫರ್ನು ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ, ವ್ಲಾಗ್ಸ್ ಫಾಲೋ. ನಮಸ್ಕಾರ.